ಈ ಪಕ್ಷದವರು ಆ ಪಕ್ಷದವ್ರನ್ನ, ಆ ಪಕ್ಷದವರು ಈ ಪಕ್ಷದವ್ರನ್ನ ರೆಸಾರ್ಟ್ ಕರ್ಕೊಂಡೋಗಿ ಡೀಲಿಂಗ್ ಮಾಡೋದ್ನೇ ದೊಡ್ಡ ದೇಶದ ಅಭಿವೃದ್ಧಿ ಅನ್ಕೊಂಡವ್ರೆ. ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತಿಲ್ಲ ರಾಜಕೀಯದವರು. ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಿಲ್ಲ ಅಂದ್ರೆ ನಾನು ಈ ರೈತ ಚಳವಳಿ ನಾಯಕನೇ ಅಲ್ಲ. ನೀನು ಹೋರಾಟಗಾರನೇ ಅಲ್ಲ. ಹೆಂಗಜ್ಜ ಮೈಗೆ ಹೋರಾಟಕ್ಕೆ ಇನ್ನೊಂದಿಸ್ರೆ ನೀನು ಒಂದೇ. ಹಂಗ್ ಬಾರ್ಲ ದಾರಿಗೆ ನೋಡ್ಲ ಸೋಮ, ಈ ಹೋರಾಟದ ಹೆಸರಲ್ಲಿ ಸ್ಟ್ರೈಕ್ ಮಾಡಿಸಿ ಎಷ್ಟು ಬರುತ್ತೋ ಅಷ್ಟು ಹಂಗೆ ಬಾಚ್ಕೊಂಡ್ಬಿಡ್ಬೇಕು. ಇವತ್ತು ರಾತ್ರಿನೇ ನನ್ನ 3 ಕಾರು ನಿನ್ನ 2 ಕಾರ್ ತಗೊಂಡು ಬೆಂಗಳೂರಿಗೆ ಹೋಗಿ ಸ್ಟ್ರೈಕ್ ಶುರು ಮಾಡ್ಬಿಡುವ. ಒಳ್ಳೆ ಇಡಗಣನು. ಹಂಗಂತ ಆ ರೈತರನ್ನೆಲ್ಲ ನಮ್ಮ ಕಾರು ಗಚ್ಕೊಂಡ್ಬಿಡ್ಬೇಡ ಕಣ್ಲಾ. ಯಾಕೆ ಅವರು ಬರೋದ್ ಬೇಡವಾ? ಬರ್ಬೇಕು ಕಣ್ಲಾ. ಅವ್ರಿದ್ರೆ ತಾನೇ ನಮ್ಮ ಹೋರಾಟಕ್ಕೊಂದು ಕಳೆ. ಅವ್ರಿಗೆ ಅಂತಲೇ ನಾನು ಉಸ್ತುವಾರಿ ಸಚಿವರಿಗೆ ಫೋನ್ ಮಾಡಿ ಒಂದ್ 200-300 ಪುಕ್ಸದ ರೈಲ್ ಟಿಕೆಟ್ ನ ಬುಕ್ ಮಾಡಿಸಿ ಒಬ್ಬೊಬ್ಬನ ಹತ್ರನು 500 ರೂಪಾಯಿ ವಸೂಲಿ ಮಾಡ್ತೀನಿ. ಒಳ್ಳೆ ಇಡಗಣನು. ಅಪ್ಪ ಅಪ್ಪ, ಅದೇನೋ ರೈತರ ಪರವಾಗಿ ಹೋರಾಟ ಮಾಡ್ತೀನಿ ಅಂತಿದ್ದೀರಿ. ನಿಮ್ಮ ಪುಣ್ಯ ಬರಲಿ. ಮಳೆ ಬೆಳೆ ಬರದೆ ರೊಟ್ಟಿ ಮಾಡೋಕ್ಕಿಟ್ಟಿಲ್ಲ, ಹೆಂಡತಿ ಮಕ್ಕಳು ಹಸ್ಕೊಂಡು ಸಾಯ್ತವ್ರೆ. ಅದಕ್ಕೆ ಮಲ್ಲಣ್ಣ, ನಿಮ್ಮಂಥವ್ರು ನಾವು ಹೋಗ್ಲಾಡ್ಸಿ ನಿಮ್ಮ ಜೀವನದಲ್ಲಿ ಬೆಳಗ್ಗೆ ಬರಬೇಕು ಅಂತ ತಾನೇ ನಾವು ಹೋರಾಟ ಮಾಡ್ತಿರೋದು. ಇವತ್ತು ರಾತ್ರಿ ಟ್ರೈನ್ಗೆ ನಮ್ಮ ಜೊತೆ ಬಂದ್ಬಿಡು. 2 ದಿನ ಉಪವಾಸ ಕುಂತ್ರೆ ಸರ್ಕಾರದಿಂದ ಪರಿಹಾರ ತಾನಾಗೆ ಬರ್ತದೆ. ಹೌದಾ? ಹಾಗಾದ್ರೆ ನಾನು ನಿಮ್ಮ ಜೊತೆ ಬೆಂಗಳೂರಿಗೆ ಬರ್ಬೋದಾ? ಓ, ಬರ್ಬೋದು. ಬರ್ಬೇಕಾದ್ರೆ 200 ರೂಪಾಯಿ ತಗೊಂಬ. ನಮಗಲ್ಲ, ರೈಲ್ ಟಿಕೆಟ್ಗೆ 500 ರೂಪಾಯಿನ? ಹೊಟ್ಟೆ ಹಿಟ್ಟಿಲ್ಲ ಅಂಥದ್ರಲ್ಲಿ ನನ್ನ ಪರದೇಶಿಗೆ ಎಲ್ಲಿಂದ ಬರ್ಬೇಕು ಅಷ್ಟೊಂದು ದುಡ್ಡು? ನೋಡ್ಮಲ್ಲಣ್ಣ, ನಾವ್ ಹೇಳಿದ್ದು ಕೇಳ್ಕೊಂಡು ಬರೋರ್ನ ಮಾತ್ರ ಕರ್ಕೊಂಡು ಹೋಗ್ತೀವಿ. ಹೊರಡಕ್ಕೆ ಕಾರ್ ವ್ಯವಸ್ಥೆ ಮಾಡ. ಅಪ್ಪ, ನಾನಿನ್ ಈ ಊರಲ್ಲಿ ಇರಲ್ಲ. ನಿತ್ಕೋ ಮಗ, ನನ್ನ ಮಾತು ಕೇಳು. ನಿತ್ಕೊಳ್ಳಪ್ಪ, ನಿತ್ಕೊಳ್ಳೋ. ಬಿಡಪ್ಪ, ನಿತ್ಕೊಳ್ಳೋ. ಬಿಡಪ್ಪ, ನಾನು ಹೋಗ್ತೀನಿ. ಬೇಡ ಅಂದ್ರೆ ಇಂಜಿನಿಯರಿಂಗ್ ಓದು ಅಂತ ಹಠ ಬಿದ್ದು ಓದಿಸಿದ್ರಿ. ಆದ್ರೆ ಈಗ ನೋಡಿ, ನನ್ನ ಎಜುಕೇಶನ್ ತಕ್ಕಾಗೆ ಹೈಟೆಕ್ ಜಾಬು ಸಿಗ್ತಾ ಇಲ್ಲ. ಅಕಸ್ಮಾತ್ ಸಿಕ್ಕಿದ್ರು ಸಾಕಪ್ಪ ಅನ್ನೋ ತರ ಕಮಿಟ್ಮೆಂಟ್ಸು ನನ್ನ ಕೊಳ್ಳಿಗೆ ಸಿಕ್ಕಾಕೊಂಡು ಒತ್ತಾಡೋ ತರ ಆಗಿದೆ. ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಅದಕ್ಕಾಗಲ್ಲ ಅಂತ ಮಾತ್ರ ನೀವು ಹೇಳ್ಬಾರ್ದು. ನೀನು ಓದ್ಗೋಸ್ಕರ ಇಷ್ಟೆಲ್ಲ ಖರ್ಚು ಮಾಡಿರೋ ನಾನು ನಿನ್ನ ಮಾತಿಗಿಲ್ಲ ಅಂತೀನ. ಏನು ಹೇಳಪ್ಪ? ಅಪ್ಪ, ಹೇಗಿದ್ರು ನಮ್ಮ ತೋಟದಲ್ಲಿ ಈಗ ಮೊದಲಿನ ಥರ ಬೆಳೆನೂ ಬೆಳೀತಿಲ್ಲ, ಭೂಮಿಲಿರೋ ಫಲವತ್ತತೆನೂ ಉಳಿಸ್ಕೊಂಡಿಲ್ಲ. ನಾವು ಹಾಕ್ಸಿರೋ ಬೋರ್ವೆಲ್ ನೀರು ಪಾತಾಳ ನೋಡ್ತಿದೆ. ಇನ್ನು ಮುಂದೆ ಈ ಹೊಲ ತೋಟನೆಲ್ಲ ನಂಬ್ಕೊಂಡು ಕೂರೋದಕ್ಕಿಂತ ಈ 18 ಎಕರೆ ಜಮೀನ ಸೈಟ್ ಮಾಡಿ ಮಾರಿದ್ರೆ ಒಂದೇ ವರ್ಷದಲ್ಲಿ ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ಬೋದು. ನಾವು ಸಾಯೋವರೆಗೂ ನಮ್ಮ ತಲೆಮಾರೆಲ್ಲ ಕೂತ್ಕೊಂಡು ತಿನ್ಬೋದು. ಏನು ಹೀಗನ್ಬಿಟ್ಟೆ? ತಾತ ಮುತ್ತಾತಂದ್ರು ಬದುಕಿ ಬಾಳಿ ನಮ್ಮ ವಂಶದ ಕುಡಿಗಳಿಗೆ ನೆರಳಾಗಿರ್ಲಿ ಅಂತ ಮಾಡಿಟ್ಟ ಆಸ್ತಿನ ಮಾರ್ಬಿಡು ಅಂತಿದೆಯಲ್ಲೋ. ಬೇಡ ಕಣು, ಇದ್ಯಾಕೋ ನನಗೆ ಸರಿ ಕಾಣಿಸ್ತಿಲ್ಲ. ಅಪ್ಪ, ಇದೆಲ್ಲ ಹಿರಿಯರ್ ಮಾಡಿರೋ ಸ್ವತ್ತೇ ನಿಜ. ಆದ್ರೆ ಅಪ್ಪ ಹಾಕಿದ ಆಲದ ಮರ ಅಂತ ಕೈ ಕಟ್ಕೊಂಡು ಕೂರೋದ್ರ ಬದಲು ಕಾಲಿಗೆ ತಕ್ಕಾಗೆ ಬದಲಾಗೋ ಜಾಣ್ತಾನೆ ಇರಬೇಕು. ಸರಿ, ಈಗ ನನ್ನನ್ನು ಏನು ಮಾಡು ಅಂತೀಯಾ? ಅಪ್ಪ, ಹೇಗಿದ್ರು ನಮ್ಮ ಜಮೀನು ಹೈವೇಗೆ ಹತ್ರ ಇದೆ. ಆ ಕಡೆ ಏರ್ಪೋರ್ಟ್ ಇದೆ, ಈ ಕಡೆ ಬಂದ್ರೆ ಸಿಟ್ಟಿಂಗ್ ನಿಯರ್ ಇದೆ. ಇಂಥ ಬಂಗಾರದಂಥ ಭೂಮಿನ ಕೊಡ್ತೀನಿ ಅಂದ್ರೆ ಕೊಂಡ್ಕೊಳ್ಳೋದಿಕ್ಕೆ ಜನ ಕ್ಯೂ ನಿಂತ್ಕೋತಾರೆ. ಇದೆಲ್ಲ ನಿಜವೇನೋ? ಹೌದಪ್ಪ. ಈ ಯೋಚನೆ ನಂಗೆ ಹೊಳಿಲೇ ಇಲ್ಲ ನೋಡು. ಸರಿ ನಡಿ, ನೀನು ಹೇಳ್ದಾಗೆ ನಮ್ಮ ಜಮೀನ ಸೈಟ್ ಮಾಡಿ ಮುಂದಿನ ದಾರಿ ನೋಡೋಣ ಬಾ. ಯಜಮಾನ್ರೆ, ಚಿಕ್ಕ ಯಜಮಾನ್ರೆ, ನಮ್ಮ ಭೂಮಿನ ಮಾರಿದ್ರೆ ಅಷ್ಟು ದೊಡ್ಡ ಲಾಭ ಬರ್ತದ? ಹೌದು ಮಳ್ಳಣ್ಣ, ಡೆಫಿನೆಟ್ಲಿ. ಯಜಮಾನ್ರೆ, ನನ್ನ ಭೂಮಿನೂ ಹೆಚ್ಚು ಕಮ್ಮಿ 4 ಎಕರೆ ಐತೆ. ಅದ್ರಾಗ 1 ಎಕರೆ ಪೂರಾ ಹಾಳಾಗೋಗೈತೆ. ಮಳೆ ಬೆಳೆ ಬರ್ದೆ ದಿಕ್ಕೇ ತೋಚ್ದಂಗಾಗಿತ್ತು. ನೀವೇನೋ ಹೊಸ ದಾರಿ ಕಂಡ್ಕೊಂಡಿದ್ದೀರಲ್ಲ, ಅದನ್ನ ನನಗೂ ಹೊಸಿ ಹೇಳಿ ಸಹಾಯ ಮಾಡಿ ಸ್ವಾಮಿ. ನೋಡಿ ಮಲ್ಲಣ್ಣ, ನಮ್ಮ ಜಮೀನ ಕೊಂಡ್ಕೊಳ್ಳೋರಿಗೆ ಹೆಂಗಂದ್ರೆ ಹಂಗೆ ಜಮೀನು ತೋರ್ಸಕ್ಕಾಗಲ್ಲ. ಅದಕ್ಕೆ ಅಂತಾನೆ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ.
ಗಾಳಿ ನೀರು ಬೆಳಕಿನ ವ್ಯವಸ್ಥೆ ಜೊತೆಗೆ ವಾಸ ಮಾಡೋ ಯೋಗ್ಯ ಅನ್ನೋ ಥರ ರೆಡಿ ಮಾಡಿಸಿರ್ಬೇಕು. ಇದಕ್ಕೆಲ್ಲ ತುಂಬ ಹಣ ಖರ್ಚಾಗುತ್ತೆ. ಇದೆಲ್ಲ ಆದ್ಮೇಲೆ ಮಾರಾಟ ಮಾಡೋದು. ಇದಕ್ಕೆಲ್ಲ ನೀವು ರೆಡಿನಾ? ಏನು, ನಮ್ಮ ಭೂಮಿನ ನಾವು ಮಾರಬೇಕು ಅಂದ್ರೆ ಇಷ್ಟೆಲ್ಲ ಮಾಡ್ಬೇಕಾ? ಮತ್ತೆ ಕುರಿ ಕೊಬ್ಬಿದ್ರೆ ತಾನೇ ಜನ ತಗೊಳ್ಳೋದು. ನೋಡಿ ಮಗ, ನೀನು ಹೋಗೋಣ. ಬನ್ನಿ ಬುದ್ಧಿ, ಬನ್ನಿ 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 ಬುದ್ಧಿ, ಬನ್ನಿ ಬನ್ನಿ. ಓ ಏನ್ ಮಲ್ಲಣ್ಣ, ನೀನು ಸಾಮಾನ್ಯದವನಲ್ಲ ಬಿಡು. ಅದೃಷ್ಟ ಲಕ್ಷ್ಮಿನೇ ನಿನ್ನ ಮನೆಗೆ ಹುಡ್ಕೊಂಡು ಬರ್ತಾ ಇದೆ ಅಂದ್ರೆ ಏನೇನು ಯೋಗ ಅಂತೀನಿ. ಬುದ್ಧಿ, ಇವನೇ ಮಲ್ಲಣ್ಣ ಅಂತ, ಒಳ್ಳೆ ಮಸ ಬುದ್ಧಿ. ನಮಸ್ಕಾರ ಮಲ್ಲಣ್ಣ. ನಮಸ್ಕಾರ ಸ್ವಾಮಿ. ನೋಡು ಮಲ್ಲಣ್ಣ, ನೇರವಾಗಿ ವಿಷಯಕ್ಕೆ ಬರ್ತೀನಿ. ನಾನು ಈ ಊರಿನಲ್ಲೊಂದು ವಿದ್ಯುತ್ ಉತ್ಪಾದನೆ ಮಾಡೋ ಫ್ಯಾಕ್ಟ್ರಿನ ಶುರು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋ ಭೂಮಿನ ನಾವು ಆಲ್ರೆಡಿ ಪರ್ಚೇಸ್ ಮಾಡಾಗಿದೆ. ನಿಂದೊಂದೇ ಬಾಕಿ ಇರೋದು. ನಿಮಗೆ ನಮ್ಮ ಭೂಮಿನೇ ಯಾಕೆ ಬೇಕು ಬುದ್ಧಿ? ನೋಡಯ್ಯ, ನಿನ್ ಭೂಮಿ ನಮ್ಮ ಕಂಪ್ನಿ ಕಟ್ಟಕ್ಕೆ ತುಂಬಾ ಚೆನ್ನಾಗಿದೆ. ಅದಲ್ಲದೆ ಇಲ್ಲಿ ಉತ್ಪಾದನೆ ಆಗೋ ವಿದ್ಯುತ್ತನ್ನ ನಾವು ಬೆಂಗಳೂರಿಗೆ ಕಳಿಸ್ತೀವಿ. ನೀವು ಬೆಂಗಳೂರಿಗೆ ವಿದ್ಯುತ್ ಕಳ್ಸಕ್ಕೆ ನಾವ್ಯಾಕೆ ಸ್ವಾಮಿ ನಮ್ಮೂರನ್ನ ಬಲಿ ಕೊಡ್ಬೇಕು? ಅಲ್ಲಯ್ಯ, ನೀನಿಲ್ಲಿ ಬೆಳೆದು ಏನ್ ಸಂಪಾದನೆ ಮಾಡ್ತೀಯ? ಅದೇ ಈ ಭೂಮಿನ ನಮಗ್ ಕೊಟ್ರೆ ನಾನ್ ನಿಮ್ಗೆ ಕೆಲ್ಸ ಕೊಡಿಸ್ತೀನಿ, ಕೈ ತುಂಬಾ ಸಂಬಳ ಕೊಡಿಸ್ತೀನಿ. ನಮ್ ಬುದ್ಧಿ ಬಹಳ ಒಳ್ಳೆಯವರು. ಮಾಡ ಕೆಲಸ, ಕೈ ತುಂಬ ಕಾಸು. ಚೆನ್ನಾಗಿದೆ ಸ್ವಾಮಿ ನೀವು ಹೇಳ್ತಿರೋದು. ರಟ್ಟಿ ಬಗ್ಸಿ ಬೆವ್ರು ಸುರಿಸಿ ಹೊಲ ಉತ್ರೆ ಈ ಭೂಮಿ ತಾಯಿನೇ ಹೊಡ್ತುಂಬ ಅನ್ನ, ಕೈ ತುಂಬ ಕಾಸು ಕೊಡ್ತಾಳೆ. ಅಂಥದ್ರಲ್ಲಿ ಫಲವತ್ತಾದ ಬೆಳೆ ಕೊಡ್ತಿರೋ ಭೂಮಿನ ಕೇಳ್ತಿದ್ದೀರಲ್ಲ, ನೀವೇನೋ ಫ್ಯಾಕ್ಟ್ರಿ ಶುರು ಮಾಡಿ ಅಂತ ಜಮ್ ಅಂತ ಕಾರಣ ಕೊಟ್ಟೊಯ್ತೀರ. ಆದರೆ ನೀವು ಫ್ಯಾಕ್ಟ್ರಿಯಿಂದ ಬರೋ ಹೊಗೆ ಹರಡೋ ಕಾಯಿಲೆ ಕಸಾಯನ ನಾವು ಅನ್ಭವಿಸ್ಬೇಕು ಅಂತೀರ. ಕ್ಷಮಿಸಿ ಸ್ವಾಮಿ, ನನ್ನ ಭೂಮಿನ ನಾನು ಯಾರಿಗೂ ಕೊಡಕ್ಕಿಲ್ಲ. ಅನ್ನ ಕೊಡೋ ಭೂಮಿ ತಾಯಿನ ಮಾರ್ಕೊಳ್ಳೋದು ಒಂದೇ, ಹೆತ್ತವನೆದಗೆ ಚೂರಿ ಹಾಕೋದು ಒಂದೇ. ಓ ಗಾಡ್, ಟೆಲ್ ಹಿಮ್. ಇರಿ ಹಳ್ಳಿ ಜನ್ರಿ ಗೊತ್ತಾಗಲ್ರಿ ಬುದ್ಧಿ. ಮಲ್ಲಣ್ಣ, ಒಳ್ಳೆ ಮೂರ್ಖನಂಗ್ ಮಾತಾಡ್ಬೇಡ. ಅದೃಷ್ಟ ಲಕ್ಷ್ಮಿನೇ ನನ್ನ ಬಗಲ ಬಂದು ಕೂತ್ಕೋತೀನಿ ಅಂತವಳೆ. ನೀನಿದ್ರೆ ತಾಯಿ ಅಂತ ಹೊಡ್ಕೊಳ್ತಿದೀಯಲ್ಲ. ಕಮಿಷನ್ ಆಸೆಗೆ ಉಂಡು ಮನೆಗೆ ದ್ರೋಹ ಬಗ್ಗೆ ಗುಳ್ಳೆನರಿ ನೀನು. ಅಯ್ಯೋ, ನಿನ್ನಂತವನ್ನ ಸಾಯಿಸಿದ್ರೆ ಪಾಪ ಬರಕ್ಕಿಲ್ಲ. ನಂಗೆ ಬುದ್ಧಿತ್ಯಾಶ ಮಾಡಕ್ ಬರ್ತೀಯ? ಅಯ್ಯೋ ಮಲ್ಲಣ್ಣ, ಇನ್ನೊಂದ್ಸಲ ಸರಿಯಾಗಿ ಯೋಚನೆ ಮಾಡು. ಇದು ನಿಮ್ಮ ಊರಿಗೆ ಬಂದಿರೋ ಒಂದು ಒಳ್ಳೆ ಅವಕಾಶ. ಏನಾದ್ರೂ ನಾವಿಲ್ಲಿ ಫ್ಯಾಕ್ಟ್ರಿ ಶುರು ಮಾಡಿದ್ವಿ ಅನ್ಕೋ, ನಿಮ್ ಊರಿನ ರೂಪರೇಷನೆ ಬದಲಾಗ್ಬಿಡುತ್ತೆ. ನಿಮ್ ಊರಿಗೊಂದು ಹೊಸ ಬ್ರ್ಯಾಂಡ್ ಬರುತ್ತೆ, ರೋಡ್ ಬರುತ್ತೆ. ನಿಮ್ಗೆ ನಮ್ಮ ಊರಿಗೆ ಬರಕ್ ಅವಕಾಶ ಮಾಡಿಕೊಟ್ಟು ನಾವು ಊರು ಬಿಡ್ಬೇಕಂತಾಯ್ತು ಅಲ್ವಾ? ಏನೋ ಪಾಪ ಬಡವರು, ಸಮಾಧಾನದಿಂದ ಮಾತಾಡೋಣ ಅಂತ ಇಲ್ಲಿವರೆಗೂ ಬಂದೆ. ನಿಮ್ ಭೂಮಿನ ನೀವಾಗೆ ಕೊಡ್ಲಿಲ್ಲ ಅಂದ್ರೆ ಅದನ್ನ ಹೇಗ್ ತಗೋಬೇಕು ಅಂತ ನಮಗ್ ಚೆನ್ನಾಗ್ ಗೊತ್ತು. ಇಡೀ ಸರ್ಕಾರನೇ ನಮ್ ಕೈಯೊಳಗಡೆ ಇದೆ. ಬಂದ್ಬಿಡ್ತಾರೆ ತಿನ್ನಕ್ಕೆ. ತಾಯಿ, ನಾನು ಬದುಕಿದಂಗೆ ನಿನ್ನ ಇನ್ನೊಬ್ಬರ ಪಾಲ್ ಮಾಡಕ್ಕೆ ನನಗಿಷ್ಟ ಇಲ್ಲ. ನನಗೇ ಬದುಕಕ್ಕೆ ತ್ರಾಣ ಇಲ್ಲ. ಇನ್ನು ನಿನ್ನಂಗೆ ಉಳಿಸ್ಲಿ? ನಿಲ್ಲು. ಸಾಯ್ಬೇಕಾಗಿರೋದು ನೀನಲ್ಲ. ಯಾರದು ಯಾರದು? ಸರ್ 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 ನಿಲ್ಲಿಸಿ ಸರ್. ಸರ್, ನಾನು ಭೂಮಿ ತಾಯಿ, ಭೂಮಿ ತಾಯಿ, ಭೂಮಿ ತಾಯಿ. ತಾಯಿ, ಹೇಳು ಕಂದ, ಮೇಲೇಳು. ಅಳ್ಬೇಡ ಅಳ್ಬೇಡ, ನೀನು ನನ್ನ ಚೊಚ್ಚಲ ಮಗು.
ನಿನ್ನನ್ನು ಹೀಗೆ ಅನಾಥಶವಾಗೋಗ್ಬಿಟ್ರೆ ತ್ರಿಕಾಲ ಪರ್ಯಂತ ಬ್ರಹ್ಮಾಂಡವನ್ನೇ ಸಾಕಿ ಸಲಹುವ ನನಗೆ ಗೌರವವಾದರೂ ಎಲ್ಲಿಂದ ಸಿಗುತ್ತೆ? ಸಾಯ್ಬೇಕಾಗಿರೋದು ನೀನಲ್ಲ, ಈ ಕೊಳ್ತೋಗಿರೋ ರಾಜಕೀಯ ವ್ಯವಸ್ಥೆ, ಲಾಭಕೋರ ಕಂಪನಿಗಳು, ಅಂಧಕಾರವನ್ನೇ ಬೆಳಕು ಅನ್ಕೊಂಡಿರೋ ಈ ಸಮಾಜ. ಚುನಾವಣೆ ಹತ್ರ ಬರ್ತಿದ್ದಾಗೆ 106 ಭರವಸೆ ಕೊಟ್ಟು ಓಟ್ ಹಾಕ್ಸ್ಕೊಂಡು ಕಣ್ಮರೆಯಾಗೋ ಈ ರಾಜಕೀಯ ನಾಯಕರ ಮುಂದೆ ಒಬ್ಬ ರೈತ ಬಂದು ತನ್ನ ದುಃಖನ ಹೇಳ್ಕೊಂಡ್ರೆ ಇದ್ರು ಇಲ್ಲಿರೋ ಥರ ಜಾರ್ಕೊಳ್ತೀರ. ಕಾಯಕ ಯೋಗಿ, ಶ್ರಮಜೀವಿ, ದೇಶದ ಬೆನ್ನೆಲುಬು ಅಂತೆಲ್ಲ ಕೂಗಿ ಕೂಗಿ ಹೇಳ್ತೀರಿ. ಆದರೆ ಅವನನ್ನೇ ತುಳಿದು ನೀವು ಕೋಟಿ ಕೋಟಿ ಸಂಪಾದನೆ ಮಾಡ್ತಾ ಇದ್ದೀರಾ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ನನ್ನ ಹೆಮ್ಮೆಯ ಮಗನಾದ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಕನಸು ಬರೀ ಕನಸಾಗೆ ಉಳಿದೋಯ್ತು. ಬರೀ ಫೋಟೋ ತೆಗೆಸ್ಕೊಂಡು ಟಿವಿಗೆ ಮುಖ ತೋರಿಸ್ಕೊಂಡು ಪ್ರಚಾರ ಮಾಡ್ಕೊಳ್ಳೋದಲ್ಲೇ ಕಾಲ ಕಳೀತಿದ್ದೀರಾ. ನಿಮಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಗೌರವ ಅನ್ನೋದಿದ್ರೆ ಮೊದಲು ರೈತರ ಗೌರವ ಕೊಡೋದನ್ನು ಕಲೀರಿ. ನಿಮ್ಮ ಸ್ವಾರ್ಥಕ್ಕಾಗಿ ಅನ್ನ ಕೊಡೋ ಭೂಮಿನ, ಕೆರೆ ಕಟ್ಟೆನೆಲ್ಲ ನಾಶ ಮಾಡಿ ಮರುಭೂಮಿನ ಸೃಷ್ಟಿ ಮಾಡ್ತಾ ಇದ್ದೀರಾ. ಇದೆಲ್ಲ ಶಾಶ್ವತ ಅಲ್ಲ ಅನ್ನೋ ಸತ್ಯ ಗೊತ್ತಿದ್ದು ನಿಮ್ಮ ಅಂತ್ಯವನ್ನ ನೀವೇ ಆಹ್ವಾನ ಮಾಡ್ಕೋತಾ ಇದ್ದೀರಿ. ಇದೇನ ನೀವು ಓದಿ ಗಳಿಸಿರೋ ಜ್ಞಾನ? ಗಣಿಗಾರಿಕೆ ಹಾಗೂ ಯೋಜನೆಗಳ ಹೆಸರಲ್ಲಿ ಅಮೂಲ್ಯವಾದ ಅರಣ್ಯನ, ಕೋಟ್ಯಾಂತರ ಜೀವರಾಶಿಗಳನ್ನ ರಕ್ಷಿಸೋ ನನ್ನ ಒಡಲನ್ನ ಪಗದು ಜೀವ ಸೆಲೆಯಾಗಿದ್ದ ನನ್ನನ್ನ ಬರಡು ಬಂಜೆ ಮಾಡ್ತಾ ಇದ್ದೀರಾ. ಇವತ್ತಿನ ಅಲ್ಪ ಸುಖಕ್ಕೆ ನಿಮ್ಮ ಅಮೂಲ್ಯವಾದ ನಾಳೆಗಳನ್ನ ನೀವೇ ನಾಶ ಮಾಡ್ಕೋತಾ ಇದ್ದೀರಾ. ಭೂಮಿ ತಾಯಿ ಮಕ್ಕಳನ್ನ ಎಲ್ಲೆಲ್ಲಿ ಕಡೆಗಣಿಸ್ತಾರೋ ಅಲ್ಲಿ ಏನೇನು ಅನಾಹುತಗಳಾಗ್ತಿದೆ ಅಂತ ನಿಮ್ಗೆ ಈಗಾಗಲೇ ಗೊತ್ತು. ಇದನ್ನ ಹೀಗೆ ಮುಂದುವರ್ಸ್ಕೊಂಡು ಹೋದ್ರೆ ನೀವು ನಿಮ್ಮ ನೆಮ್ಮದಿಯ ನಾಳೆಗಳನ್ನ ಕಳ್ಕೋಬೇಕಾಗತ್ತೆ. ನೀವು ನಿಮ್ಮ ನೆಮ್ಮದಿಯ ನಾಳೆಗಳನ್ನ ಕಾಣಬೇಕಾದ್ರೆ ಮೊದಲು ರೈತನ ಉಳಿಸಿ. ರೈತ ಉಳಿದ್ರೆ ನಾನು ಉಳಿತೀನಿ, ನಾನು ಉಳಿದ್ರೆ ನೀವೆಲ್ಲ ಉಳಿತೀರ. ಹಣದಿಂದ ಅನ್ನ ಹುಟ್ಟಲ್ಲ. ಮಣ್ಣನ್ನು ಹಣವಾಗಿಸ್ತಿರೋ ಅನ್ನವಾಗಿಸ್ತಿರೋ ನೀವೇ ಯೋಚನೆ ಮಾಡಿ. ನೀವೆಲ್ಲ ಮಾಡಿರೋ ಅನಾಹುತಗಳಿಂದ ಇವನಂತ ನಿಜವಾದ ರೈತರು ಉರುಳಿಗೆ ಕೊರಳು ಕೊಟ್ಟು ಇಲ್ಲವಾಗ್ತಿದ್ದಾರೆ. ಮಗು, ನನ್ನನ್ನು ನಂಬು. ದಿನದ ಬಹುತೇಕ ಸಮಯ ಭೂತಾಯಿ ಕೆಲಸಕ್ಕೆ ಮೀಸಲಿಡು. ದುಡಿಯದೆ ಸಮಯ ವ್ಯರ್ಥ ಮಾಡುವವರ ಸಹವಾಸ ಬಿಟ್ಬಿಡು. ಕೈ ಕೆಸರಾದರೆ ಬಾಯಿ ಮೊಸರು, ಕಾಯಕವೇ ಕೈಲಾಸ ಎಂದ ಬಸವಣ್ಣನ ತತ್ವಕ್ಕೆ ಬದ್ಧನಾಗಿರು.